ಕೇರಳದ ದೇವಾಲಯಗಳ ಸುಪ್ರಭಾತ ಭಜನೆ ನಿಷೇಧಕ್ಕೆ ಮುಸ್ಲಿಂ ಲೀಗ್ನಿಂದ ಫತ್ವಾ. ಯುಡಿಎಫ್ನ ವಿಜಯೋತ್ಸವ ಸಂದರ್ಭ ಹಿಂದೂ ನಂಬಿಕೆಗಳ ಮೇಲೆ ದಾಳಿ, ಹೆಚ್ಚಿದ ಆತಂಕ. ದೇವಾಲಯದ ಮುಂದೆ ಪ್ರತಿಭಟನೆ ನಡೆಸಿ ವಿಕೃತಿ ಮೆರೆದ ಮುಸ್ಲಿಂ ಲೀಗ್ ಕಾರ್ಯಕರ್ತರು. ಇತ್ತೀಚೆಗೆ ಮಲಪ್ಪುರಂನ ಎಡಪಣ್ಣದಲ್ಲಿ ನಡೆದ ಕಾಂಗ್ರೆಸ್ ವಿಜಯೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಇನ್ನು ಮುಂದೆ ದೇವಾಲಯಗಳ ಸುಪ್ರಭಾತ ಭಜನೆಗಳನ್ನು ನಿಷೇಧಿಸುತ್ತೇವೆ ಎಂಬ ಘಂಟಾಘೋಷ ಹೇಳಿಕೆ ಹೊರಬಿದ್ದಿದೆ. ಕೋಲಪದ್ ಮಹಾವಿಷ್ಣು ದೇವಾಲಯದ ಮುಂದೆ ಮುಸ್ಲಿಂ ಲೀಗ್ ಕಾರ್ಯಕರ್ತರು ದೇವಾಲಯದ ಭಕ್ತಿ ಸಂಗೀತವನ್ನು ನಿಲ್ಲಿಸಲಾಗುವುದು ಮತ್ತು ಅದನ್ನು ನಿಲ್ಲಿಸುತ್ತೇವೆ ಎಂದು ಬಹಿರಂಗವಾಗಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದು ದೇಶದಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಮಹಾರಥ್ ಎಂಬ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದು, ಹಿಂದೂ ನಂಬಿಕೆಯ ಮೇಲೆ ನಡೆಯುತ್ತಿರುವ ದಾಳಿ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಲಾಗಿದೆ. ಈ ದೇವಾಲಯವು ನಿಯಮಿತವಾಗಿ ಮುಂಚಾನೆ ಸುಪ್ರಭಾತದಂತಹ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತದೆ. ಕಟ್ಟುನಿಟ್ಟಾಗಿ ಕಾನೂನು ಮಿತಿಗಳಲ್ಲಿ ಮತ್ತು ಪೊಲೀಸ್ ಅನುಮತಿಯೊಂದಿಗೆ ಅಧಿಕಾರಿಗಳು ನಿಗದಿಪಡಿಸಿದ ಎಲ್ಲ ನಿಯಮಗಳನ್ನು ಅನುಸರಿಸುತ್ತದೆ. ಆದರೂ ಯುಡಿಎಫ್ ಈಗ ಅಪಾಯಕಾರಿ ಹೊಸ ನಿರೂಪಣೆಯನ್ನು ತಂದಿದೆ. ದೇವಾಲಯದ ಪ್ರಾರ್ಥನೆಗಳು ಸಾರ್ವಜನಿಕರಿಗೆ ಕಿರಿಕಿರಿ ಎಂದು ಹೇಳಿಕೊಂಡು ದೇವಾಲಯದ ದ್ವಾರದ ಮುಂದೆ ಪ್ರತಿಭಟನೆ ನಡೆಸಿದ್ದು, ಇದು ಸ್ಪಷ್ಟವಾಗಿ ಬೆದರಿಕೆಯ ಉದ್ದೇಶವನ್ನು ಹೊಂದಿದೆ ಎನ್ನಲಾಗಿದೆ. ಮುಸ್ಲಿಂ ಲೀಗ್ ಮತ್ತು ಎಸ್ಡಿಪಿಐನ ಬೆಂಬಲ ಮತ್ತು ಪ್ರಭಾವದ ಮೇಲೆ ಸವಾರಿ ಮಾಡುವ ಯುಡಿಎಫ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಲಪ್ಪುರಂನಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿದ್ದು, ಇದರ ವಿಜಯೋತ್ಸವದ ವೇಳೆ ಈ ಆಘಾತಕಾರಿ ಘೋಷಣೆ ಹೊರಬಿದ್ದಿದೆ. ಇದು ಇಸ್ಲಾಮಿಕ್ ಅಲ್ಲದ ಎಂದು ಗ್ರಹಿಸಲಾದ ಯಾವುದನ್ನಾದರೂ ವಿರೋಧಿಸುವುದು ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಹೊಸ ತೀವ್ರತೆಗೆ ತಳ್ಳುವುದು ಹೊಸ ತಂತ್ರವೆಂದು ತೋರುತ್ತದೆ. ನಾವು ಈಗ ನೋಡುತ್ತಿರುವುದು ಕೇವಲ